ದೂರ ಜಾತ್ರೆಗೆ ಹೋಗಕ್ಕೆ 100 ಪ್ಲಾನಿಂಗ್ ಬೇಕು. ಆದ್ರೆ ನಮ್ ಕುಂಚೂರು ಜಾತ್ರೆಗೆ ಹೋಗಕ್ಕೆ ಮನ್ಸ್ ಮಾಡಿದ್ರೆ ಸಾಕು ಅನ್ಕೊಂಡು ಮೊನ್ನೆ ಬೇರೆ ಉತ್ಮೇಶ್ವರ ಜಾತ್ರೆಗೆ ಹೋಗುವಾಗ ತುಂಬಾ ಕತ್ಲೆ ಆಗಿತ್ತು. ಹಾಗಾಗಿ ಇವತ್ತು ಸ್ವಲ್ಪ ಬೇಗ ಹೋಗೋಣ ಅಂತ ಹೇಳಿ ಇವತ್ತು ಬೇಗನೆ ಹೊರಟ್ಬಿಟ್ಟೆ. ಹೋಗೋ ದಾರಿಲಿ ನಾರ್ವೆ ಘಾಟಿ ಹತ್ರ ಸೂರ್ಯ ಡ್ಯೂಟಿ ಮುಗಿಸಿ ಮನೆ ಹೊಟ್ಟು ನಿಂತಿದ್ದ. ಘಾಟಿಲಿ ಬೈಕ್ ನಿಲ್ಸಿ ಸೂರ್ಯ ಮುಳುಗೋದನ್ನ ನೋಡ್ಕೊಂಡು ಫೋಟೋ ತೆಕ್ಕೊಂಡು ಕುಂಚೂರಿಗೆ ಹೋಗೋ ದ್ವಾರದ ಹತ್ರ ಹೋಗಿ ತಲುಪೋಷ್ಟಲ್ಲೇ ನನ್ನ ಫ್ರೆಂಡ್ ಕೂಡ ಬಂದ್ ಕಾಯ್ತಿದ್ದ. ನಾನ್ ಯಾವಾಗ್ಲೂ ಚಿಕ್ಕ ವಯಸ್ಸಲ್ಲಿ ಕುಂಚೂರು ಜಾತ್ರೆಗೆ ಹೋಗಿದ್ ನೆನಪು, ಹಾಗಾಗಿ ಸರಿ ದಾರಿ ಕೂಡ ಗೊತ್ತಿರ್ಲಿಲ್ಲ ನಂಗೆ. ಹಾಗಾಗಿ ನನ್ನ ಫ್ರೆಂಡಿನ ಬೈಕನ್ನೇ ಫಾಲೋ ಮಾಡ್ಕೊಂಡು ಹಿಂದೆನೆ ಹೊಟ್ಟೆ. ಸುತ್ತಮುತ್ತ ಗದ್ದೆ ಬೈಲು, ತೋಟಗಳು, ಕಾಡುಗಳು, ಅಲ್ಲೊಂದು ಇಲ್ಲೊಂದು ಮನೆಗಳು, ಇವೆಲ್ಲದ್ರ ಮಧ್ಯ ಕೆರೆ ಒಂದು ಹರಿದಾಡ್ದ ಹಾಗೆ ಆ ರಸ್ತೆ ಇತ್ತು. ಆ ರಸ್ತೆ ಕೊನೆ ತಲುಪೋಷ್ಟರಲ್ಲೇ ಕುಂಚೂರು ದೇವಸ್ಥಾನ ಕೂಡ ನಮ್ ಕಣ್ಣಿಗೆ ಬಿತ್ತು. ಲೇಟ್ ಆಗುತ್ತೆ ಅನ್ಕೊಂಡು ಊರಿಗಿಂತ ಮುಂಚೆ ನಾವು ದೇವಸ್ಥಾನದ ಹತ್ರ ಹೋಗಿದ್ವಿ. ದೇವಸ್ಥಾನದ ಹತ್ರದ ವಾತಾವರಣ ಅಂತೂ ಫುಲ್ ಖಾಲಿ. ಗಲಾಟೆ ಗದ್ದಲವಿಲ್ದಿರೋ ಚಿಕ್ಕ ಮೌನವಿದ್ದ ಪ್ರದೇಶ ಅದು. ಆಗಿನೂ ಊರ್ ಜನ ಸೇರ್ತಿದ್ರು ಅಲ್ಲಿ ಬಂದು. ಮೊದಲು ನಾವು ಆ ಕಡೆ ಈ ಕಡೆ ಎಲ್ಲೂ ಸುತ್ತಾಡ್ದಿತ್ತಿ ಸೀದಾ ದೇವಸ್ಥಾನದೊಳಗೆ ಹೋದ್ವಿ. ಅಲ್ಲಿ ಬಣ್ಣದ ಲೈಟು, ಸುಂದರವಾದ ಹೂವು, ಚಂದದ ತೋರಣಗಳಿಂದ ದೇವಸ್ಥಾನ ಅಲಂಕಾರಗೊಂಡಿದ್ರೆ ಗರ್ಭಗುಡಿಲಿದ್ದ ದುರ್ಗಾ ಪರಮೇಶ್ವರಿ ಅಮ್ಮನವರು ಲೋಕದ ಸೌಂದರ್ಯವನ್ನೆಲ್ಲ ಹೊತ್ತು ಕೂತಿದ್ರು. ದೇವ್ರು ನೋಡ್ಕೊಂಡು ದೇವ್ರಿಗೆ ಕೈ ಮುಕ್ಕೊಂಡು ದೇವಸ್ಥಾನದಿಂದ ಹೊರಗೆ ಬರೋಷ್ಟರಲ್ಲೇ ಸ್ವಲ್ಪ ಕತ್ಲಾಗ ಶುರುವಾಗಿತ್ತು. ಸರಿ ಇನ್ನೇನು ಟೈಮ್ ಇದೆ ಅಲ್ಲ ಅಂತ ಹೇಳಿ ಜಾತ್ರೆ ಬೈಲು ಸುತ್ತಕ್ಕೆ ಹೋದ ನಮಗೊಂದು ಶಾಕ್ ಆದಿತ್ತು. ನಿಜಕ್ಕೂ ಇದು ದೊಡ್ಡ ಟಾಸ್ಕ್ ಆಗೋಯ್ತು. ಏನಂದ್ರೆ ಇಲ್ಲಿ ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡಿದ್ರೆ ಸಾಕಾಗಲ್ಲ, ಮೊಬೈಲ್ ಅಲ್ಲಿ ನೆಟ್ವರ್ಕ್ ಕೂಡ ಬೇಕು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಲ್ಲಿ ಎಲ್ಲಾ ಸಿಮ್ ಗಳಿಗೂ ನೆಟ್ವರ್ಕ್ ಸಿಗಲ್ಲ. ಹಾಗಾಗಿ ಅಲ್ಲೇ ಇದ್ದ ಒಬ್ಬರ ಮೊಬೈಲ್ ಇಂದ ನೆಟ್ವರ್ಕ್ ನ ಬಾಡಿಗೆ ತಗೊಂಡು ಅದನ್ನ ಯೂಸ್ ಮಾಡ್ಕೊಂಡು ಮೊಬೈಲ್ ಅಲ್ಲಿ ಡಿಜಿಟಲ್ ಅಮೌಂಟ್ ನ ಕೈಗೆ ಸಿಗೋ ಕ್ಯಾಶ್ ಆಗಿ ಮಾಡ್ಕೊಂಡು ಜಾತ್ರೆ ಸುತ್ತಾಟ ಶುರು ಮಾಡಿದ್ವಿ. ಜಾತ್ರೆ ಬೈಲಲ್ಲಿ ಎಲ್ಲರ ಕಣ್ ಕುಕ್ಕುವಂತೆ ಕುಂಚೂರು ರಥ ಇದ್ರೆ ರಥದಲ್ಲಿ ದೇವಿಯ ಉತ್ಸವ ಮೂರ್ತಿ ವಿರಾಜಮಾನವಾಗಿತ್ತು. ಜಾತ್ರೆ ಸುತ್ತಮುತ್ತ ಹಲವಾರು ಅಂಗಡಿಗಳಿದ್ರು. ಒಂದು ಬದಿಯಲ್ಲಿದ್ದ ಕೋಣಗಳ ಆಲೆ ಮನೆ ಮಾತ್ರ ಜಾತ್ರೆಯ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿತ್ತು. ಹೀಗೆ ಚುರುಮುರಿ, ಮಸಾಲೆ ದೋಸೆ, ಪಾನಿಪುರಿ, ಐಸ್ ಕ್ರೀಮ್ ಎಲ್ಲ ತಿನ್ಕೋತಾ ಜಾತ್ರೆ ಸುತ್ತಾಡ್ತಾ ಒಂದ್ ಕಡೆಯಿಂದ ಕತ್ಲಾಗಕ್ ಶುರು ಆಗಿದ್ರೆ ಇನ್ನೊಂದ್ ಕಡೆಯಿಂದ ಊರಿನ ಜನ ಎಲ್ಲ ಜಾತ್ರೆ ಬೈಲ್ ಕಡೆ ರಥೋತ್ಸವ ನೋಡಕ್ ಬಂದ್ ಸೇರ್ತಿದ್ರು. ಯಾರು ತೀರಾ ಪರಿಚಿತರಲ್ಲ ಅಲ್ಲಿದ್ದವರಲ್ಲಿ, ಆದ್ರೆ ಒಂದು ಆತ್ಮೀಯ ನಗು ಇತ್ತು ಸಿಗೋ ಪ್ರತಿಯೊಂದು ಮುಖದಲ್ಲಿ. ಹೀಗೆ ಸುತ್ತಮುತ್ತಲೂ ಕತ್ತಲ ಆವರಿಸಿತ್ತು. ಆಕಾಶದಲ್ಲಿ ಪಟಾಕಿಗಳು ಚಿತ್ರ ಬರೀತಿತ್ತು. ಇವೆಲ್ಲದರ ನಡುವೆ ಕುಂಚೂರು ದೇವಿಯ ರಥೋತ್ಸವ ಕೂಡ ಶುರು ಆಯ್ತು. ದೇವಿ ರಥದಲ್ಲಿ ಕೂತು ಊರ್ ಸುತ್ತಕ್ಕೆ ಹೋಗ್ತಿದ್ದಂಗೆ ನಾವು ರಥೋತ್ಸವ ನೋಡ್ಕೊಂಡು ಮನೆ ಕಡೆ ಹೊಟ್ವಿ. ಈ ಜಾತ್ರೆಗಳಂದ್ರೆ ಬರೀ ಗದ್ದಲ ಗಲಾಟೆಗಳಲ್ಲ. ಅದೆಷ್ಟೋ ಜನರಿಗೆ ಈ ಜಾತ್ರೆಗಳು ಸಂತೋಷದ ವಾತಾವರಣ ಆಗಿದ್ರೆ, ಇನ್ನೆಷ್ಟೋ ಜನರಿಗೆ ಇವುಗಳು ಹೊಟ್ಟೆ ತುಂಬಿಸೋ ದಾರಿ ದೀಪಗಳಾಗಿರ್ತವೆ. ಸರಿ, ಹಾಗಾದ್ರೆ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.